ಚಕ್ರತೀರ್ಥ ಅನ್ನೋ ಶಬ್ದವನ್ನು ಯಾಕೆ ವ್ಯಾಸರಾಜ ಗುರುಸಾರ್ವಭೌಮರು ಉಪಯೋಗಿಸಿದರು, ಪ್ರಯೋಗ ಯಾಕೆ ಮಾಡುತ್ತಿದ್ದಾರೆ, ಇನ್ನೊಂದು ತಾತ್ಪರ್ಯ ಇದೆ ಅದಕ್ಕೆ. ಚಕ್ರತೀರ್ಥರು ಅಂತಂದರೆ ಯಾರು? ಚಕ್ರಾಂಕಿತನಾಗಿ ತೀರ್ಥತ್ವವನ್ನು ಪಡೆದುಕೊಂಡವನು ಚಕ್ರಾಂಕಿತನು, ಅಂದರೆ ಸಚೇತನ ಅಂತ ಅರ್ಥ. ನಾವುಗಳೇ ಏನು ಚಕ್ರಾಂಕಿತರು ಅಂದರೆ ಗೋಪಿಚಂದನ ಮುದ್ರಾದಿಗಳನ್ನು ಧಾರಣ ಮಾಡ್ತೇವೆ, ಚಕ್ರಾದಿ ಮುದ್ರೆಗಳನ್ನು ನಾವು ನಿತ್ಯದಲ್ಲೂ ಧಾರಣ ಮಾಡ್ತಾ ಇದ್ದೇವೆ. ಹಾಗೆ ಯಾಕೆ ಧಾರಣ ಮಾಡ್ತೇವೆ? ಅದನ್ನು ಪವಿತ್ರರಾಗಲಿಕ್ಕೆ, ಪಾವಿತ್ರ್ಯತೆಗೋಸ್ಕರವಾಗಿ ನಾವು ಚಕ್ರಗಳನ್ನು ಧಾರಣ ಮಾಡ್ತಾ ಇದ್ದೇವೆ. ಶಂಖಚಕ್ರಾದಿ ಮುದ್ರೆಗಳನ್ನು ಯಾಕೆ ಧಾರಣ ಮಾಡ್ತಾ ಇದ್ದೇವೆ? ಪಾವಿತ್ರ್ಯಕ್ಕೋಸ್ಕರವಾಗಿ. ಹಾಗಾಗಿ ಚಕ್ರಾಂಕಿತನಾದ, ಚಕ್ರ ಅಂತಂದ್ರೇನು? ಚಕ್ರತೀರ್ಥ ಶಬ್ದದಲ್ಲಿ ಚಕ್ರಚಿಹ್ನಿತರಾದ, ಪಾವಿತ್ರ್ಯವನ್ನು ಹೊಂದಿದ, ಚಕ್ರದಿಂದ ಪಾವಿತ್ರ್ಯವನ್ನು ಹೊಂದಿದವರು, ಅಥವಾ ತಪ್ತ ಮುದ್ರಾಧಾರಣ ಅಂತ ಹೇಳ್ತೇವೆ. ತಪ್ತ ಮುದ್ರಾಧಾರಣದಲ್ಲಿ ಶಂಖಚಕ್ರ ಧಾರಣ ಮಾಡಿಕೊಳ್ತೇವೆ. ತಪ್ತ ಮುದ್ರಾಧಾರಣಾದಿಗಳಿಂದ ಪವಿತ್ರರಾದ ಯಾರು? ಸಚೇತನರು. ಚಕ್ರತೀರ್ಥ ಶಬ್ದದಿಂದ ಏನಾಯ್ತು? ಈಗ ಶಂಖಚಕ್ರಗಳನ್ನು ಧಾರಣ ಮಾಡಿ ಅಥವಾ ತಪ್ತ ಮುದ್ರಾದಿಗಳಿಂದ ಚೆನ್ನಾಗಿ ಪವಿತ್ರೀಕರಣ ಹೊಂದಿದಂತಹ ಪವಿತ್ರಾತ್ಮರಾದಂತಹ ವಿಷ್ಣು ಭಕ್ತರು ಅಂತ ಅರ್ಥ. ಚಕ್ರತೀರ್ಥ ಶಬ್ದಕ್ಕೆ ವಿಷ್ಣು ಭಕ್ತರು ಅಂತ ಅರ್ಥ ಆಗೋಯ್ತೀಗ. ಹಿಂದಿನ ಅರ್ಥದಲ್ಲಿ ಚಕ್ರತೀರ್ಥ ಅಂತಂದರೆ ರಮಾದೇವಿಯವರಿಗೆ ಗುರು ಎನಿಸಿರತಕ್ಕಂಥ ಭಗವಂತ ಅಂತ ಅರ್ಥ ಮಾಡಿದ್ವಿ. ಅಂತಹ ಭಗವಂತನ ಸನ್ನಿಧಾನ ಇರುವ ಕ್ಷೇತ್ರದಲ್ಲಿ ಕೂತಿದ್ದಾರೆ ಮುಖ್ಯಪ್ರಾಣದೇವರು ಅಂತ ಅರ್ಥ ಮಾಡಿದ್ವಿ. ಈಗ ಹೇಳ್ತಾ ಇದ್ದೀವಿ ಚಕ್ರತೀರ್ಥ ಅಂತಂದರೆ ಸದ್ವೈಷ್ಣವರು, ಪರಮಾತ್ಮನ ಲಾಂಛನವನ್ನು ಧಾರಣ ಮಾಡಿರತಕ್ಕಂತಹ ವಿಷ್ಣು ಭಕ್ತರು. ಅವರ ದಕ್ಷಿಣಸ್ಥಗಿರೋ ಸದಾ, ಅವರ ಅಂತಹ ವಿಷ್ಣು ಭಕ್ತರ ದಕ್ಷಿಣಸ್ಥಗಿರೌ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣಸ್ಥ ಅಂತಂದ್ರೇನು? ದಕ್ಷಿಣ ಬಲಭಾಗದಲ್ಲಿ ಇರತಕ್ಕಂತಹ ಅಂತಂದರು. ಬಲಭಾಗದಲ್ಲಿ ಇರತಕ್ಕಂತಹ ಗಿರೌ ಶ್ರೇಷ್ಠರಾದವರು ಯಾರೋ ಅವರ ವೃಂದದಲ್ಲಿ. ದಕ್ಷಿಣಸ್ಥ ಬಲಭಾಗದಲ್ಲಿರ್ತಕ್ಕ ಅಂತಂದರೆ ತಪ್ತ ಮುದ್ರಾದಿಗಳಿಂದ ಪವಿತ್ರಾತ್ಮರಾದ ವಿಷ್ಣು ಭಕ್ತರ ಬಲಭಾಗ ಅಂತಂದರೆ ಬಲಗಿವಿ. ಆ ಬಲಗಿವಿಯಲ್ಲಿ ಇರತಕ್ಕಂತಹ ಗಿರೌ ಅಂತಂದರೆ ಶ್ರೇಷ್ಠರಾದ. ಗಿರಿ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಗಿರಿ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದ್ದಾವೆ. ಗಿರಿ ಶಬ್ದಕ್ಕೆ ಶ್ರೇಷ್ಠ ಅಂತಲೂ ಒಂದು ಅರ್ಥ. ಗಿರಿಶಿಖರ, ಗಿರಿ ಅಂತಂದರೆ ಏನು? ಮೇರು ಪರ್ವತ. ಹಾಗೆಲ್ಲ ಏನು ಅದರಲ್ಲಿ ಏನು ಅರ್ಥ ತಾತ್ಪರ್ಯ? ಶ್ರೇಷ್ಠ ಅನ್ನೋ ತಾತ್ಪರ್ಯ ಇದೆ. ಹಾಗಾಗಿ ಗಿರಿ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಹಾಗಿಟ್ಕೊಂಡಾಗ ಚಕ್ರತೀರ್ಥ ಅದರ ದಕ್ಷಿಣದ ಭಾಗ ಅಂತಂದರೆ ಸದ್ವೈಷ್ಣವರು, ತಪ್ತ ಮುದ್ರಾದಿ ಧಾರಣದಿಂದ ಸದ್ವೈಷ್ಣವರು ಎನಿಸಿಕೊಂಡಿರತಕ್ಕಂತಹ ಯಾರು ವಿಷ್ಣು ಭಕ್ತರಿದ್ದಾರೆ ಅವರ ಬಲಭಾಗದಲ್ಲಿರ್ತಕ್ಕಂತಹ ಬಲಗಿವಿ, ಅದರಲ್ಲಿರ್ತಕ್ಕಂತಹ ಶ್ರೇಷ್ಠರು ಅಂತಂದರೆ ಯಾರ್ಯಾರು? ದೇವತಾ ವೃಂದ. ಬ್ರಾಹ್ಮಣ ಅವನ ಬಲಗಿವಿಯಲ್ಲಿ ದೇವತಾ ವೃಂದ ನೆಲೆಸಿರುತ್ತದೆ ಅಂತ ತಾತ್ಪರ್ಯ. ಒಂದು ಪ್ರಮಾಣವೂ ಹೇಳುತ್ತದೆ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸೋಮಸೂರ್ಯೋ ಅನಲಸ್ತಥಾ ತೇ ಸವೇ ಚಾಪಿ ತಿಷ್ಟಂತಿ ಕರ್ಣೇ ವಿಪ್ರಸ್ಯ ದಕ್ಷಿಣೇ. ಪರಾಶರರ ಮಾತಿದೊಂದು. ಪರಾಶರರು ಹೀಗೊಂದು ಮಾತಾಡಿದ್ದಾರೆ. ಬ್ರಹ್ಮ ವಿಷ್ಣು ರುದ್ರ ಚಂದ್ರ ಮತ್ತು ಸೂರ್ಯರು ಅಗ್ನಿದೇವರು ಇವರೆಲ್ಲರೂ ಕೂಡ ಬ್ರಾಹ್ಮಣನ ಬಲಗಿವಿಯಲ್ಲಿ ಚೆನ್ನಾಗಿ ನೆಲೆಸಿರ್ತಾರೆ. ಈ ರೀತಿಯಾಗಿ ಪರಾಶರರ ಮಾತಿದೆ. ಹಾಗಾಗಿ ಇದು ಪ್ರಮಾಣ. ದಕ್ಷಿಣಸ್ಥ ಅಂದರೆ ಏನಾದರೂ ಬ್ರಾಹ್ಮಣನ ಅಂದರೆ ಸದ್ವೈಷ್ಣವನ ಬಲಗಿವಿಯಲ್ಲಿ ನೆಲೆಸಿರತಕ್ಕಂಥವರು ಶ್ರೇಷ್ಠರಾದ ಈ ಎಲ್ಲ ದೇವತೆಗಳು. ಈ ದೇವತಾ ವೃಂದದ ಮಧ್ಯದಲ್ಲಿ ಇರುವವರು ಯಾರು? ವಾಯುದೇವರು. ಹಾಗಾದರೆ ಏನಾಯ್ತು? ಇವ ವ್ಯಾಸರಾಜ ಗುರು ಸಾರ್ವಭೌಮರು ಬರೆದಿರ್ತಕ್ಕಂತಹ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌ ಸದಾ ಶಬ್ದಕ್ಕೇನು ಅರ್ಥ ಆಯಿತು? ಹಾಗಾದರೆ ಸದ್ಬ್ರಾಹ್ಮಣನ ಬಲಗಿವಿಯಲ್ಲಿ ಇರತಕ್ಕಂತಹ ಸಕಲ ದೇವತಾ ವೃಂದದ ಮಧ್ಯದಲ್ಲಿ ವಿರಾಜಮಾನನಾದ ಹನುಮ ಇಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ ಆಗೋಯ್ತು. ಏನು ಸುಂದರವಾದ ಅರ್ಥವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಅಭಿಪ್ರೇತರಾಗಿ ಬರಿತಾ ಇದ್ದಾರೆ. ಇದೊಂದು ವಿಚಿತ್ರವಾಗಿರತಕ್ಕಂಥ ಅರ್ಥ. ಹಾಗಾಗಿ ನಮ್ಮ ಆದ್ಯ ಕರ್ತವ್ಯ ನಿತ್ಯದಲ್ಲಿಯೂ ಕೂಡ ಭಗವಂತನ ಲಾಂಛನ ಶಂಖಚಕ್ರಗಳನ್ನು ಧಾರಣ ಮಾಡಬೇಕು.
ಹಾಗೆ ಧಾರಣ ಮಾಡುವುದರಿಂದ ನಮಗೊಂದು ಪಾವಿತ್ರ್ಯತೆ ಬರ್ತದೆ. ಅಂತಹ ಪಾವಿತ್ರ್ಯತೆ ಉಳ್ಳಂತಹ ನಮ್ಮ ಶರೀರದ ಬಲಭಾಗದಲ್ಲಿ ಬಲಗಿವಿಯಲ್ಲಿ ಸಾಕ್ಷಾತ್ತಾಗಿ ಬ್ರಹ್ಮ, ವಿಷ್ಣು, ರುದ್ರ, ಸೋಮ, ಸೂರ್ಯ, ಅನಲ ಮೊದಲಾಗಿರತಕ್ಕಂಥ ದೇವತೆಗಳು ಚೆನ್ನಾಗಿ ನೆಲೆಸ್ತಾರೆ. ಹಾಗೆ ನೆಲೆಸಿದಾಗ ಅವರ ವೃಂದದಲ್ಲಿ ಗಿರಹ ಮುಖ್ಯಪ್ರಾಣದೇವರು ನೆಲೆಸಿರುತ್ತಾರೆ. ಗಿರ ಶಬ್ದಕ್ಕೆ ಶ್ರೇಷ್ಠ ಅಂತನೂ ಅರ್ಥ, ಗಿರ ಶಬ್ದಕ್ಕೆ ಮುಖ್ಯಪ್ರಾಣ ಅಂತನೂ ಅರ್ಥ. ಗಿರ ಶಬ್ದಕ್ಕೆ ಶ್ರೇಷ್ಠ ಮತ್ತು ಮುಖ್ಯಪ್ರಾಣ ಎರಡೂ ಕೂಡ ಅರ್ಥ. ಗಿರಿಹಿ ಪ್ರಾಣ ಸಮುದ್ದಿಷ್ಟ ಒಂದು ಪ್ರಮಾಣ ಹೇಳ್ತಾ ಇದೆ. ಗಿರಿ ಶಬ್ದಕ್ಕೆ ಪ್ರಾಣ ಅಂತ ಕೂಡ ಅರ್ಥ. ಹಾಗಾಗಿ ದಕ್ಷಿಣಸ್ಥ ಗಿರಿಹಿ ಅಂದ್ರೇನಾಯಿತು? ಸದ್ವೈಷ್ಣವನ ಬಲಗಿವಿಯಲ್ಲಿ ನೆಲೆಸಿರತಕ್ಕಂತಹ ಮುಖ್ಯ ಪ್ರಾಣದೇವರು. ಹೇಗೆ ನೆಲೆಸಿದ್ದಾರೆ? ಸಕಲ ದೇವತಾ ವೃಂದ ಸಮೇತರಾಗಿ ನೆಲೆಸಿದ್ದಾರೆ. ಅದನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ. ಎಲ್ಲೆಲ್ಲೋ ಯಾಕೆ ಹುಡುಕ್ತೀರಿ ಮುಖ್ಯ ಪ್ರಾಣದೇವರನ್ನು? ನಿಮ್ಮ ಬಲಗಿವಿಯಲ್ಲೇ ಇದ್ದಾರೆ. ಸದ್ವೈಷ್ಣವರು ಬಲಗಿವಿಯಲ್ಲೇ ನೆಲೆಸಿರ್ತಕ್ಕಂತಹ ಮುಖ್ಯ ಪ್ರಾಣದೇವರನ್ನು ನೋಡುವವರಾಗಿರಿ ಅಂತ ಹೇಳ್ತಾರೆ. ಇದು ದಕ್ಷಿಣಸ್ಥ ಗಿರೌ ಸದಾ, ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌ ಸದಾ, ಇದು ತಾತ್ಪರ್ಯ. ಚಕ್ರಾಂಕಿತನಾದ ವೈಷ್ಣವನ ಬಲಗಿವಿಯಲ್ಲಿ ನೆಲೆಸಿರತಕ್ಕಂತಹ ದೇವತಾ ಸಮೂಹ ಮಧ್ಯದಲ್ಲಿ ಮುಖ್ಯಪ್ರಾಣದೇವರು ವಿರಾಜಮಾನರಾಗಿದ್ದಾರೆ. ನಮಗೆ ಈ ಅರ್ಥ ಸಿಗಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಅಷ್ಟು ಸುಂದರವಾದ ವಾಕ್ಯವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ತೋರಿಸ್ತಾ ಇದ್ದಾರೆ. ಇನ್ನೂ ಒಂದು ಚಿಂತನೆ ಇದೆ. ಮುಖ್ಯಪ್ರಾಣದೇವರು ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಇಷ್ಟೇ ತೆಗೆದುಕೊಂಡಾಗ, ಚಕ್ರತೀರ್ಥ ಅಂತಂದರೆ ಆಗಲೇ ಅರ್ಥ ಹೇಳಿದ್ವಿ. ಚಕ್ರತೀರ್ಥ ಶಬ್ದಕ್ಕರ್ಥ ಏನು? ಚಕ್ರ ಅಭಿಮಾನಿಯಾಗಿರತಕ್ಕಂತಹ ದುರ್ಗಾದೇವಿಯವರು. ಅಂತಹ ದುರ್ಗಾದೇವಿಯವರಿಗೆ ಗುರು ಎನಿಸಿಕೊಂಡಿದ್ದಾನೆ. ತೀರ್ಥ ಶಬ್ದದಿಂದ ಗುರು ಎನಿಸಿಕೊಂಡಿದ್ದಾನೆ ಭಗವಂತ. ಚಕ್ರತೀರ್ಥ ಅಂದರೆ ಭಗವಂತ. ಅಂತಹ ಭಗವಂತನ ದಕ್ಷಿಣಸ್ಥ, ಅಂತಹ ಭಗವಂತನ ಬಲತೊಡೆಯಲ್ಲಿ ಕೂತಿದ್ದಾರೆ ಮುಖ್ಯಪ್ರಾಣದೇವರು. ಇನ್ನೊಂದರ್ಥ, ಮುಖ್ಯಪ್ರಾಣದೇವರು ಎಲ್ಲಿದ್ದಾರೆ? ಆಚಾರ್ಯರು ತಿಳಿಸಿಕೊಡಬೇಕಾದ್ರೆ ಮುಖ್ಯಪ್ರಾಣದೇವರ ಧ್ಯಾನ ಶ್ಲೋಕದಲ್ಲಿ ಅದನ್ನೇ ತಿಳಿಸಿಕೊಡ್ತಾರೆ. ಎಲ್ಲಿದ್ದಾನೆ ಮುಖ್ಯಪ್ರಾಣ? ಉದ್ಯದ್ರವಿ ಪ್ರಕರ ಸನ್ನಿಭಮಚ್ಯುತಾಂಕೇ, ಭಗವಂತನ ಅಚ್ಯುತನ ಅಂಕದಲ್ಲಿ ಕೂತಿದ್ದಾರೆ. ತೊಡೆಯ ಮೇಲೆ ಕೂತಿದ್ದಾರೆ. ಯಾವ ತೊಡೆ ಮೇಲೆ ಕೂತಿದ್ದಾರೆ? ಎಡತೊಡೆ ಅಂತೂ ಆಕ್ಯುಪೈ ಆಗಿಬಿಟ್ಟಿದೆ. ಪರಮಾತ್ಮನ ಎಡತೊಡೆಯನ್ನು ಯಾರು ಅಲಂಕಾರ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ? ಸಾಕ್ಷಾತ್ ಲಕ್ಷ್ಮೀದೇವಿಯವರು ಅಲಂಕಾರ ಮಾಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ನಾವೆಲ್ಲ ಕಡೆ ನೋಡ್ತೇವೆ. ಲಕ್ಷ್ಮೀ ನರಸಿಂಹದೇವರು ಅಂತಂದ ತಕ್ಷಣ ಪರಮಾತ್ಮನ ಎಡತೊಡೆ ಮೇಲೆ ಕೂತುಬಿಟ್ಟಿರ್ತಾಳೆ. ಲಕ್ಷ್ಮೀನಾರಾಯಣ ದೇವರು ಅಂತಂದರೆ ಪರಮಾತ್ಮನ ಎಡತೊಡೆ ಮೇಲೆ ಕೂತುಬಿಟ್ಟಿದ್ದಾಳೆ, ವಿರಾಜಮಾನಲಾಗಿ ಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ದಕ್ಷಿಣ ಅಂತಲೇ ಹೆಸರು. ಅವಳಿಗೆ ಲಕ್ಷ್ಮೀದೇವಿಗೆ ದಕ್ಷಿಣ ಅಂತ ಯಾಕೆ ಹೆಸರು? ಅವಳ ಬಲಭಾಗಕ್ಕೆ ಪರಮಾತ್ಮ ಇರೋದರಿಂದ ಅವಳಿಗೆ ದಕ್ಷಿಣ ಅಂತ ಹೆಸರು. ರುದ್ರದೇವರಿಗೇನು ಹೆಸರು? ವಾಮದೇವ ಅಂತ ಹೆಸರು. ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರದೂರ್ಜಟಿ ಹೇಳ್ತಾರಲ್ಲ, ವಾಮದೇವ ಅಂತ ಹೆಸರು. ಯಾಕೆ? ರುದ್ರದೇವರ ಎಡಭಾಗದಲ್ಲಿ ಇರ್ತಾರೆ ಪರಮಾತ್ಮ. ಅದಕ್ಕೆ ರುದ್ರದೇವರಿಗೆ ವಾಮದೇವ ಅಂತ ಹೆಸರು. ನಮ್ಮನೆ ಗೌರಿ ಪೆಟ್ಟಿಗೆಗಳೆಲ್ಲ ಭಗವಂತನ ಬಲಭಾಗದಲ್ಲಿರಬೇಕು. ಭಗವಂತನನ್ನು ಕೂಡಿಸಿದ್ರೆ, ಮಂಟಪದಲ್ಲಿ ಕೂಡಿಸಿದರೆ ಅವನ ಬಲಭಾಗಕ್ಕೆ ರುದ್ರದೇವರು ಗೌರಿ ಪೆಟ್ಟಿಗೆ ಬರಬೇಕು. ಯಾಕೆ? ರುದ್ರದೇವರ ಎಡಭಾಗಕ್ಕೆ ಪರಮಾತ್ಮ ಇರೋದು, ಅದಕ್ಕೆ ಅವ್ರಿಗೆ ವಾಮದೇವ ಅಂತ ಹೆಸರು. ಆದರೆ ಲಕ್ಷ್ಮೀದೇವಿಯ ಬಲಭಾಗಕ್ಕೆ ದೇವರು ಇರೋದು, ಅದಕ್ಕೆ ಲಕ್ಷ್ಮೀದೇವಿಗೆ ದಕ್ಷಿಣೆ ಅಂತ ಹೆಸರು. ಹೀಗೆ ಇಲ್ಲಿ ಭಗವಂತನ ಬಲತೊಡೆಯ ಮೇಲೆ ಕೂತಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಚಕ್ರತೀರ್ಥಸ್ಯ ದಕ್ಷಿಣಸ್ಥ, ಮುಖ್ಯಪ್ರಾಣದೇವರು ಎಲ್ಲಿದ್ದಾರೆ? ಆಚಾರ್ಯರು ತಿಳಿಸಿಕೊಟ್ಟಂತೆ ಮುಖ್ಯಪ್ರಾಣದೇವರು ಭಗವಂತನ ಅಂಕೆ, ಅಚ್ಯುತಾಂಕೆ, ಭಗವಂತನ ಬಲತೊಡೆಯಲ್ಲಿ ಕೂತಿದ್ದಾರೆ. ಎಡತೊಡೆಯಲ್ಲಿ ಲಕ್ಷ್ಮೀ ಕೂತುಬಿಟ್ಟಿದ್ದಾಳೆ, ಬಲತೊಡೆಯಲ್ಲಿ ಮಗನನ್ನು ಕೂಡಿಸಿಕೊಂಡಿದ್ದಾನೆ ಪರಮಾತ್ಮ. ಮಗನಾದ ಮುಖ್ಯಪ್ರಾಣನನ್ನು ಬಲತೊಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ನೋಡಿ, ಈ ತಾತ್ಪರ್ಯವನ್ನೂ ವ್ಯಾಸರಾಜಗುರು ಸಾರ್ವಭೌಮರು ತರ್ತಾ ಇದ್ದಾರೆ. ಚಕ್ರತೀರ್ಥಸ್ಯ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌ ಸದಾ ಅನ್ನಬೇಕಾದ್ರೆ ಎಷ್ಟೊಂದು ಅರ್ಥಗಳು ತುಂಬಿದ್ದಾವೆ ಆ ವಾಕ್ಯದಲ್ಲಿ. ಹಾಗಾಗಿ ಭಗವಂತನ ಬಲತೊಡೆಯನ್ನು ಅಲಂಕರಿಸಿಕೊಂಡು ಕೂತಿದ್ದಾರೆ ಮುಖ್ಯಪ್ರಾಣದೇವರು ಅನ್ನೋದು ಒಂದರ್ಥ. ಹಾಗೆಯೇ ಮುಖ್ಯಪ್ರಾಣದೇವರು ಸದ್ವೈಷ್ಣವನ ಬಲಗಿವಿಯಲ್ಲಿ ಚೆನ್ನಾಗಿ ವಿರಾಜಮಾನರಾಗಿದ್ದಾರೆ ಅನ್ನೋದು ಇನ್ನೊಂದು ಅರ್ಥ. ಅಥವಾ ಇನ್ನೂ ಒಂದು ಶಬ್ದ ವಿಶೇಷ ವಿಚಾರವನ್ನು ಚಿಂತನೆ ಮಾಡೋದಾದರೆ, ಆಚಾರ್ಯರು ತಿಳಿಸಿಕೊಡುವಂತೆ ದಕ್ಷಿಣ ಶಬ್ದ ಎಲ್ಲಿದೆ? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರಿಗೆ ಗೊತ್ತಿದೆ. ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂ ವರಹ. ಹೌದಾ? ದಕ್ಷಿಣ ಶಬ್ದಕ್ಕೆ ಏನರ್ಥ? ಇಷ್ಟೊತ್ತನಕ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿದ್ವಿ. ಈಗ ಇನ್ನೊಂದು ಅರ್ಥ ತಗೊಳ್ತಾ ಇದ್ದೀವಿ. ದಕ್ಷಿಣ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ. ಹೌದಾ? ಭಗವಂತನು
ದಕ್ಷಿಣ ನಾಮಕನಾಗಿದ್ದಾನೆ. ಅವನು ಚೆನ್ನಾಗಿ ನೆಲೆಸಿದ್ದಾನೆ. ಎಲ್ಲಿ? ಆ ಬಂಡೆಕಲ್ಲಲ್ಲಿ. ಎಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಪ್ರತಿಷ್ಠಾಪನೆ ಆಗಿದೆ ಆ ಬಂಡೆಕಲ್ಲಿನಲ್ಲಿ ಭಗವಂತ ಚೆನ್ನಾಗಿ ಸನ್ನಿಹಿತನೂ ಆಗಿದ್ದಾನೆ. ದಕ್ಷಿಣ ನಾಮಕ ಭಗವಂತನು ಚೆನ್ನಾಗಿ ಪ್ರತಿಷ್ಠಾಪಿತನೂ ಆಗಿದ್ದಾನೆ. ಇದಿನ್ನೊಂದು ತಾತ್ಪರ್ಯ ತಗೊಳ್ತಾ ಇದ್ದಾರೆ. ದಕ್ಷಿಣಸ್ಥಗಿರೋ ಸದಾ. ಯಾವುದು? ಈಗ ನಾವೇನು ನೋಡ್ತಾ ಇದ್ದೀವಿ, ಯಂತ್ರೋದ್ಧಾರಕ ಪ್ರಾಣದೇವರನ್ನು ಏನು ಹಂಪೆ ಕ್ಷೇತ್ರದಲ್ಲಿ ನೋಡ್ತೇವೆ, ಆ ಬಂಡೆಕಲ್ಲ ಮೇಲೆ ಚಿತ್ರ ಮೂಡಿರ್ಬೋದು. ಆ ಬಂಡೆ ಏನಾಗಿದೆ? ಅದು ದಕ್ಷಿಣ ನಾಮಕನಾಗಿರತಕ್ಕಂಥ, ವಿಷ್ಣು ಸಹಸ್ರನಾಮದಲ್ಲಿ ದಕ್ಷಿಣ ಎಂಬತಕ್ಕಂಥ ಹೆಸರು ವಿಷ್ಣುವಿನದ್ದು. ಆ ದಕ್ಷಿಣ ನಾಮಕನಾಗಿರತಕ್ಕಂತಹ ರಾಮಚಂದ್ರದೇವರು ಚೆನ್ನಾಗಿ ಕುಳಿತಂಥ ಕಲ್ಲು ಅದು. ಅದಕ್ಕೆ ದಕ್ಷಿಣಸ್ಥಗಿರೋ ಸದಾ. ಆ ದಕ್ಷಿಣ ನಾಮಕನಾಗಿರತಕ್ಕಂಥ ಭಗವಂತ ಸ್ಥ ಕುಳಿತಿದ್ದಂತಹ ಕಲ್ಲು, ಅಲ್ಲಿ ಗಿರಿಹಿ ಮುಖ್ಯಪ್ರಾಣದೇವರು ನೆಲೆಸಿದ್ದಾರೆ. ಯಾಕೆ ಹೀಗೆ ಅರ್ಥ ಮಾಡಬೇಕಾಚಾರ್ರೆ? ನಿಮಗೆ ಸಂಸ್ಕೃತ ಬರುತ್ತೆ, ವ್ಯಾಕರಣ ಬರುತ್ತೆ ಅಂತ ನೀವೇನೇನೋ ಅರ್ಥ ಹೇಳಿಬಿಡ್ತೀರಿ. ಯಾಕೆ ಹೀಗೆ ಅರ್ಥ ಮಾಡಬೇಕು? ಕಾರಣ ಇದೆ. ಯಾಕೆ ಅಂತಂದರೆ ಮುಖ್ಯಪ್ರಾಣದೇವರನ್ನು ಹೊರುವ ಕಲ್ಲು ಯಾವುದೂ ಇಲ್ಲ. ಮುಖ್ಯಪ್ರಾಣ ಬಲುಭಾರ ಅವನು ಭಾರತ, ಅವನು ಭಾರೀ ಸಾಮರ್ಥ್ಯದವನವನು. ಇಡೀ ಭೂಮಂಡಲವನ್ನು ಹೊತ್ತಂತಹ ಶೇಷದೇವರನ್ನೇ ಆವ ಕಚ್ಚಪ ರೂಪದಿಂದಲಂಡೋದ ಕದಿ ನಾವೆಲ್ಲ ಪಾರಣೆ ಮಾಡ್ತೇವೆ ಮಧ್ವನಾಮದಲ್ಲಿ. ಶೇಷದೇವರು ಇಡೀ ಭೂಮಂಡಲವನ್ನು ಹೊತ್ತವರು, ಅವರನ್ನು ವಾಯುಕೂರ್ಮನಾಗಿ ಮುಖ್ಯಪ್ರಾಣದೇವರು ಹೊತ್ತಿದ್ದಾರೆ. ಅವರನ್ನು ಹೊರುವ ಬಂಡೆ ಉಂಟೆ? ಛಿದ್ರ ಹಾಗೆ ಹೋಗ್ಬಿಡ್ತದೆ ಆ ಬಂಡೆ, ಪುಡಿ ಪುಡಿಯಾಗಿ ಹೋಗ್ಬಿಡ್ತದೆ ಆ ಬಂಡೆ. ಸಾಧ್ಯನಾ? ಹೌದಲ್ಲೋ? ಭಾರೀ ವಜನ್ ಇರುವಂಥ ಒಂದು ವಸ್ತುವನ್ನು ವಜನ್ನೇ ಇಲ್ಲದೆ ಇರುವಂಥ ತೆಳುವಾದ ವಸ್ತು ಮೇಲಿಟ್ಟರೆ ಏನಾಗುತ್ತೆ? ಅಪ್ಪಚ್ಚೆ ಆಗಿ ಹೋಗ್ಬಿಡ್ತದೆ ಅದು, ಅಲ್ವಾ? ಇದೆಲ್ಲರಿಗೂ ಅನುಭವದ ಮಾತು. ಇಷ್ಟು ಭಾರೀ ಸಾಮರ್ಥ್ಯೋಪೇತರಾಗಿರತಕ್ಕಂತಹ ಮುಖ್ಯಪ್ರಾಣದೇವರು ನಾವೆಲ್ಲ ಕೇಳಿದ್ದೇವೆ. ಮಹೇಂದ್ರ ಪರ್ವತದ ಮೇಲೆ ನಿಂತು ಲಂಕೆಗೆ ಹಾರಿದಾಗ ಮಹೇಂದ್ರ ಪರ್ವತ ಏನಾಯಿತು? ಸರ್ರನೆ ಒಳಗೆ ಮುಳುಗಿ ಹೋಯಿತು. ಅವರ ಭಾರವನ್ನು ತಡೆಯಲಾರದೆ, ಹನುಮಂತ ದೇವರ ಭಾರವನ್ನು ತಡೆಯಲಾರದೆ ಅದು ಭೂಮಿಯೊಳಗೆ ಕುಸ್ಕೊಂಡ್ಬಿಡ್ತು. ಅಂಥದ್ದು ಹನುಮಂತ ದೇವರನ್ನು ಧಾರಣೆ ಮಾಡ್ತಾ, ಹನುಮಂತ ದೇವರನ್ನು ಧಾರಣೆ ಮಾಡ್ತೇನೋ ಆ ಪುಟ್ಟವಾದ ಬಂಡೆ, ರಾಮಚಂದ್ರ ದೇವರು ಕೂತಂತಹ ಪುಟ್ಟ ಬಂಡೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಯಂತ್ರೋದ್ಧಾರಕ ಪ್ರಾಣದೇವರನ್ನು. ಆ ಪ್ರಾಣದೇವರನ್ನು ಆ ಬಂಡೆ ಹೊತ್ಕೊಂಡ್ಬಿಡ್ತಾ? ಸಾಧ್ಯ ಆಯಿತಾ ಆ ಬಂಡೆಗೆ ಹೊರಲಿಕ್ಕೆ? ಇದೊಂದು ಆಶ್ಚರ್ಯಕರ ಘಟನೆ ಅಂತ ಅನಿಸ್ತದೆ ನಮಗೆಲ್ಲ ನೋಡಿದಾಗ. ಅಪಾರವಾಗಿರತಕ್ಕಂತಹ ಭಾರವುಳ್ಳಂತಹ ಇಡೀ ಭೂಮಂಡಲವನ್ನು ಹೊತ್ತಂತಹ ಶೇಷದೇವರನ್ನೇ ಹೊತ್ತಂಥ ಮುಖ್ಯಪ್ರಾಣದೇವರು, ಅವರನ್ನು ಈ ಬಂಡೆ ಹೊರಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ವ್ಯಾಸರಾಜ ಗುರು ಸಾರ್ವಭೌಮರು ಅದಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ಹೌದು, ಹೊತ್ತಿದೆ ಆ ಬಂಡೆ. ಯಾಕೆ ಹೊರತು? ಮುಖ್ಯಪ್ರಾಣದೇವರು ಅಪಾರವಾದ ಭಾರ ಇದ್ದರೂ ಮುಖ್ಯಪ್ರಾಣದೇವರನ್ನ ಆ ಬಂಡೆ ಯಾಕೆ ಹೊರತು ಅಂತಂದರೆ ದಕ್ಷಿಣಸ್ಥ ಅಂತ ಉತ್ತರ ಕೊಡ್ತಾ ಇದ್ದಾರೆ. ದಕ್ಷಿಣ ನಾಮಕನಾಗಿರ್ತಕ್ಕಂಥ ಭಗವಂತ ಅಲ್ಲಿ ನೆಲೆಸಿದ್ದಾನೆ, ಹಾಗಾಗಿ ಮುಖ್ಯಪ್ರಾಣದೇವರನ್ನ ಹೊತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು.